ದಿನದಿಂದ ನಮ್ಮ ಇರೋದು ಇದೇ 6 ಮಂತ್ಸ್ ಆಯ್ತು. ಈ ತರ ಆ ಕೈಯಲ್ಲೂ ಇದೆಯಾ, ಈ ಕೈಯಲ್ಲೂ ಇದೆ. ಇದೆ ತುಂಬಾ ಜಂಕ್ ಫುಡ್ ತಿಂತಾಳಾ? ತಿಂತಾಳೆ ಮೇಡಮ್. ಹೌದಾ? ಏನ್ ಚಾಕ್ಲೇಟ್ಗಳು ಜಾಸ್ತಿನಾ? ಸ್ಕೂಲ್ಗೆ ಬಿಡಕ್ ಹೋದ್ರೆ ಒಂದ್ ಚಾಕ್ಲೇಟ್ ಇಸ್ಕೊಡ್ಬೇಕು. ಡೈಲಿ ಚಾಕ್ಲೇಟ್ ತಿಂತಾಳಾ? ಡೈಲಿ ಚಾಕ್ಲೇಟ್ಸ್ ತಿಂದ್ರೆ ಅಥವಾ ಬೇರೆ ಜಂಕ್ ಫುಡ್, ಈ ಬೇಕರಿ ಫುಡ್ ಎಲ್ಲ ತಿಂದ್ರೇನೆ ಈ ತರ ಆಗೋದು. ಇದು ಟ್ರೀಟ್ಮೆಂಟ್, ಬಿಸ್ಕೆಟ್ ಎಲ್ಲಾನು ಬೇಕರಿ ಇಂದ ಏನ್ ತಗೊಂತೀರಾ ಅದೆಲ್ಲ ಚಾಕ್ಲೇಟ್, ಬಿಸ್ಕೆಟ್, ಬ್ರೆಡ್, ಐಸ್ ಕ್ರೀಮು, ಚಿಪ್ಸು ಇವ್ಯಾವು ಊಟ ಅಲ್ಲ. ಇವಾಗ ಮಕ್ಕಳು ಊಟದ ತರ ತಿಂತಾರೆ ಅದೆಲ್ಲ ತಿನ್ನೋದಕ್ಕೆ ಬರೋದು ಇದು. ಅದೆಲ್ಲ ನಿಲ್ಸೋವರೆಗೂ ಇದು ಕ್ಯೂರ್ ಆಗಲ್ಲ. ಇದನ್ನ ಕ್ಯೂರ್ ಮಾಡುವಂತಹ ಟ್ರೀಟ್ಮೆಂಟ್ ನಿಜವಾಗ್ಲೂ ಏನೂ ಇಲ್ಲ, ಗೊತ್ತಾಯ್ತಾ? ಅದನ್ನೆಲ್ಲ ನಿಲ್ಲಿಸ್ಲೇಬೇಕು. ನೋಡಿ ಎಷ್ಟು ಜಾಸ್ತಿ ಆಗಿದೆ. ಆಯ್ತಾ? ನಿಲ್ಲಿಸ್ತೀಯಾ? ಜಾಸ್ತಿ ಆಗಿದೆ. ಆಯ್ತಾ? ನಿಲ್ಲಿಸ್ತೀಯಾ? ಇಲ್ಲ ಅಂದ್ರೆ ಇಂಜೆಕ್ಷನ್ ಕೊಟ್ಬಿಡ್ತೇನೆ ನೆಕ್ಸ್ಟ್ ಟೈಮ್ ಬಂದಾಗ. ಒಂದೊಂದು ಇಂಜೆಕ್ಷನ್ ಹಾಕಿ ಮೇಡಮ್. ಆಯ್ತು, ಬಂದ್ಬಿಟ್ಟು ಅದಕ್ಕೆ ನನ್ಗೆ ಭಯ ಆಯ್ತು. ಇಲ್ಲ ಕಮ್ಮಿ ಆಗುತ್ತೆ ಬಿಡಿ. ಅದೆಲ್ಲ ಸ್ಟಾಪ್ ಮಾಡಿ. ಒಂದಷ್ಟು ದಿನ ಬೇಕಾಗುತ್ತೆ. ಅದೆಲ್ಲ ನಿಲ್ಲಿಸ್ಮೇಲೂ ಒಂದಷ್ಟು ತಿಂಗಳುಗಳು ಬೇಕಾಗುತ್ತೆ ಸರಿ ಹೋಗೋದಕ್ಕೆ. ವರ್ಷನೇ ಆಗಬಹುದು. ಆದ್ರೆ ಅದನ್ನ ನಿಲ್ಲಿಸಬೇಕಾಗುತ್ತೆ. ಜಂಕ್ ಫುಡ್ ತಿನ್ನೋದು ನಿಲ್ಲಿಸಿಲ್ಲ ಅಂದ್ರೆ ವಾಸಿ ಆಗೋದೇ ಇಲ್ಲ ಟ್ರೀಟ್ಮೆಂಟ್ ಅಲ್ಲಿ.